ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 6ನೇ ಅಧ್ಯಾಯ 34ನೆಯ ಶ್ಲೋಕ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಫಾರ್ ಕೃಷ್ಣ ದ ಮೈಂಡ್ ಈಸ್ ವೆರಿ ಅನ್ಸ್ಟಡಿ, turbulent, conscious and powerful. Therefore, I consider it is difficult to control as the wind. ಮನಸ್ಸು ಸಹಜವಾಗಿಯೇ ಚಂಚಲವುಳ್ಳದ್ದು ಮತ್ತು ಕ್ಷೋಭೆಯನ್ನು ಉಂಟು ಮಾಡುವಂಥದ್ದು, ಕಲ್ಮಶವನ್ನು ಹೊಂದಿರುವಂಥದ್ದು, ತುಂಬ ಬಲಶಾಲಿಯಾಗಿರುವಂಥದ್ದು, ಅಷ್ಟೇ ಅಲ್ಲದಲೇ ಸದೃಢವಾಗಿರುವಂಥದ್ದು. ಈ 4 ಕಾರಣಗಳನ್ನು ಹೊಂದಿರುವುದರಿಂದ ಈ ಮನಸ್ಸನ್ನು ನಿಗ್ರಹಂ ನ ಮನ್ನೆ ಅಂತ ಹೇಳ್ತಿರೋದು. ಇದನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ನನಗೆ ಕಷ್ಟ ಇದೆ. ವಾಯುವನ್ನು ನಿಲ್ಲಿಸುವುದು ಹೇಗೆ ಕಷ್ಟವೋ ಹಾಗೆ ಮನಸ್ಸನ್ನು ನಿಲ್ಲಿಸುವುದು ಕೂಡ ಕಷ್ಟ ಅಂತ ಅರ್ಜುನನ ಅಭಿಪ್ರಾಯ. ಕಾರಣ ಏನಂತಂದರೆ, ಈಗಾಗಲೇ 4 ಬಲವದೃಢ ಅನ್ನುವಂಥ ಕಾರಣಗಳನ್ನು ಹೇಳಾಯಿತು. ಮೊದಲು ಮನಸ್ಸು ಚಂಚಲ. ಹೇಗೆ ಸಹಜವಾಗಿಯೇ ಅದರ ಗುಣ ಚಂಚಲ ಅನ್ನುವಂಥದ್ದು. ಚಂಚಲ ಅಂತಂದರೆ ಒಂದಲ್ಲೇ ನಿಲ್ಲುವಂಗಿಲ್ಲ, ಆ ಕಡೆಗೆ ಈ ಕಡೆಗೆ ಸಂಚಾರ ಮಾಡುವಂಥದ್ದು. ಅದಕ್ಕೆ ಕೆಲಸ ಐತೋ ಇಲ್ಲವೋ ಗೊತ್ತಿಲ್ಲ, ಹಾಗಿದ್ರೂ ಕೂಡ ಅದು ಚಂಚಲತೆಯನ್ನು ಹೊಂದಿಕೊಂಡು ಸಂಚಾರ ಮಾಡ್ತಾ ಇರುತ್ತೆ. ಅದರ ಗುಣವೇ ಚಂಚಲವಾಗಿರುವಂಥದ್ದು, ಅದರ ಗುಣವೇ ಹರಿದಾಡುವಂಥದ್ದು, ಅದರ ಗುಣವೇ ಕಲ್ಮಶವಾಗಿರುವಂಥದ್ದು. ಅದರ ಸ್ವಭಾವ ಯಾವಾಗಲೂ ಕೂಡ ಇಂದ್ರಿಯಗಳ ಮೂಲಕವಾಗಿ ಹರಿದುಕೊಂಡು ಸೆಳೆದಾಟ ಹೊಂದಿರುವಂಥದ್ದು. ಇಂದ್ರಿಯಗಳಲ್ಲಿ 10 ವಿಷಯಗಳನ್ನು ಹೊಂದಿಕೊಂಡು ಆ ವಿಷಯಗಳನ್ನು ಅನುಭವಿಸುವುದಕ್ಕೆ ಹೋಗುವಂಥದ್ದು, ಒಂದಲ್ಲೇ ಕೂತ್ಕೊಂಡಿರೋದಿಲ್ಲ. ಹೀಗೆ ಸಣ್ಣ ಮಕ್ಕಳು, 3-4 ವರ್ಷದ ಮಕ್ಕಳುಗಳನ್ನು ನಾವು ಎಷ್ಟೋ ಹಿಡಿದು ಕೂಡಿಸ್ಲಿಕ್ಕೆ ಹೋಗ್ತೇವೆ, ಆದರೆ ಅವು ಕೂತ್ಕೊಳ್ಳೋದಿಲ್ಲ. ಮತ್ತು ಬಹಳ ವಯಸ್ಸಾದವರು, 70-80 ವಯಸ್ಸಾದವರು ಇರ್ತಾರೆ, ಅವ್ರಿಗೂ ಕೂತ್ಕೊಳ್ಳಿ ಅಂದರೆ ಅವರು ಕೂತ್ಕೊಳ್ಳೋದಿಲ್ಲ. ಕಾರಣ ಏನಂತಂದರೆ, ಅಲ್ಲಿ ನಿಶ್ಚಲತೆ ಅನ್ನುವಂಥದ್ದು ಇರೋದಿಲ್ಲ, ಹೊಯ್ದಾಟ ಜಾಸ್ತಿ ಇರುತ್ತದೆ. ಮತ್ತು ಮನಸ್ಸು ಈಗಾಗಲೇ ಅದು ಚಂಚಲವಾಗಿ ಹೋಗಿರೋದರಿಂದ, ಕಲ್ಮಶವಾಗಿ ಹೋಗಿರೋದ್ರಿಂದ ಅದು ಒಂದಲ್ಲೇ ನಿಲ್ಲೋದಿಲ್ಲ. ಹಾಗಾಗಿ ಉರುಳಾಡ್ತಾ ಇರುತ್ತೆ, ಈ ಕಡೆಗೊಮ್ಮೆ ಆ ಕಡೆಗೊಮ್ಮೆ. ಏನಾದರೂ ಒಂದೊಂದು ಅವುಗಳಿಗೆ, ಸಣ್ಣ ಮಕ್ಕಳುಗಳಿಗೆ ಏನಾದರೂ ಹಾಗೆ ತಿನ್ನಲಿಕ್ಕಾದರೂ ಕೊಡಬೇಕು, ಏನಾದರೂ ಕೆಲಸ ಆದರೂ ಕೊಡಬೇಕು. ಹೀಗೆ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂಥ ಕೆಲಸವನ್ನು ಕೊಟ್ಕೊಂಡಿದ್ರೆ ಅಥವಾ ತಿಂಡಿ ತಿನಿಸುಗಳನ್ನು ತಿನ್ಕೊಂಡಿದ್ರೆ ಅವು ಇರ್ತಾವೆ. ಸುಮ್ಮನೆ ಕೂತ್ಕೊಳ್ಳಿ, ಅದೇನು ಬೇಡ, ಸುಮ್ಮನೆ ಕೂತ್ಕೊಳ್ಳಿ ಅಂತ 1000 ಬಾರಿ ಹೇಳಿದರೂ ಕೂಡ ಅವು ಹೇಗೆ ನಿಲ್ಲುವುದಿಲ್ಲವೋ, ಗಾಳಿಯು ಕೂಡ ಯಾವ ಕಾಲಕ್ಕೂ ಒಂದಲ್ಲೇ ನಿಲ್ಲುವಂಥ ಸ್ವಭಾವದಲ್ಲವೋ, ಯಾವಾಗಲೂ ಕೂಡ ಗಾಳಿ ಅನ್ನುವಂಥದ್ದು ಬೀಸುತ್ತಾ ಇದ್ದರೆ ಅದಕ್ಕೆ ಶೋಭೆ ಆಗಿರುತ್ತದೆ. ಹಾಗೆ ಮನಸ್ಸು ಅನ್ನೋದು ಕೂಡ ಇದು ಗಾಳಿಯ ಸ್ವಭಾವವನ್ನು ಹೊಂದಿರುವಂಥದ್ದು. ಇದು ಯಾವಾಗಲೂ ಕೂಡ ಹರಿದಾಡುವಂಥದ್ದು. ಇದನ್ನು ನಿಗ್ರಹ ಮಾಡು ಅಂತಂದರೆ ಹೇಗೆ ನಿಗ್ರಹ ಮಾಡೋದು? ಇದು ನನಗೆ ಕಷ್ಟಕರವಾಗಿರುವಂಥದ್ದು. ಇದನ್ನು ಕಟ್ಟಿ ಹಾಕುವುದಕ್ಕೆ ನನ್ನಲ್ಲಿ ಶಕ್ತಿ ಸಾಲಕ್ಕಿಲ್ಲ. ಇದು ತುಂಬ ಬಲವಾಗಿದೆ, ಇದು ಬಹಳ ಬಲವದೃಢಂ ಅಂತ ಹೇಳ್ತಾ ಇದ್ದಾನೆ. ಬಲವದೃಢಂ, ಸದೃಢವೂ ಆಗಿದೆ ಮತ್ತು ಇದು ಬಲವೂ ಆಗಿದೆ. ಹೇಗೆ ಮರಗಳನ್ನು ಸಣ್ಣ ತೊಂಗೆಗಳಿರಬೇಕಾದಾಗ ನಾವು ಎಳೆದು ಕಟ್ಟಬಹುದು. ಅದು ಮರ ಆಗಿರುವಂಥದ್ದಾದರೆ, ಅದು ತುಂಬ ದಪ್ಪ ಆಗಿದ್ದರೆ, ಗಾತ್ರದಲ್ಲಿ ದೊಡ್ಡದಾಗಿದ್ದರೆ ಅದನ್ನು ಬಗ್ಗಿಸಲಾಗಲಿ, ಅದನ್ನು ಎಳೆದು ಕಟ್ಟುವುದಾಗಲಿ ಆಗದು. ಹಾಗೆ ಈ ಮನಸ್ಸನ್ನುವಂಥದ್ದು ಬಹಳ ಕಾಲಗಳಿಂದ, ಆದಿಕಾಲದಿಂದಲೂ ಕೂಡ ಈ ಶರೀರದಲ್ಲಿ ಇದ್ದುಕೊಂಡು, ಮನಸ್ಸು ಇಂದ್ರಿಯಗಳಲ್ಲಿ ಇದ್ದುಕೊಂಡು ಅದೇನಾಗಿದೆ, ಬಲವದೃಢಂ. ಅನಾದಿ ಕಾಲದಿಂದಲೂ ಬೇಟೆಯಾಡ್ತಾ ಬಂದಿರತಕ್ಕಂಥ ಈ ಜೀವಿಗಳನ್ನು ಅದು ತಿಂದು ಬಲವಾಗಿದೆ, ವಿಷಯಗಳನ್ನು ಉಂಡು ಬಲವಾಗಿದೆ. ಆದ್ದರಿಂದ ಬಲವದೃಢಂ ಆಗಿರ್ತಕ್ಕಂಥ ಈ ಮನಸ್ಸನ್ನು ಈಗ ನಾನು ನಿಲ್ಲಿಸುವುದು ಅಂತಂದರೆ
ಕಷ್ಟಕರವಾಗಿರುವಂಥದ್ದು ಅಂತ ಅರ್ಜುನನ ಅಭಿಪ್ರಾಯವಾಗಿದೆ. ಮುಂದೆ ಇದಕ್ಕೆ ಉತ್ತರವಾಗಿ ಭಗವಂತನು ಉತ್ತರವನ್ನು ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.